ಪ್ರೊಫೆಸರ್ ಪ್ರಭಾಕರ್ ಅವರನ್ನ ಕೇಳಬೇಕು ಸರ್. ಈಗ ಗುಡ್ಡ ಕುಸಿತದಂತ ಘಟನೆಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ. ಪರಿಹಾರ ಏನು? ತಡೆಗೋಡೆ ಕಟ್ಟಿದ್ರೆ ತಡೆಗೋಡೆ ಸಮೇತ ಬೀಳ್ತಾ ಇದೆ. ತಡೆಗೋಡೆ ಪರಿಹಾರ ಅಂತ ನನಗನ್ನಿಸ್ತಾ ಇಲ್ಲ. ಬಹಳಷ್ಟು ಕಡೆ ತಡೆಗೋಡೆ ಕಟ್ಟಿ ತಡೆಗೋಡೆ ಸಮೇತ ಬೀಳ್ತಾ ಇದೆ. ಪರಿಹಾರ ಏನು? ಮೂಲದಲ್ಲಿ ನಾವು ಸರಿ ಮಾಡಿಕೊಳ್ಳಬೇಕಾ ಅಥವಾ ಬೇರೆ ದಾರಿ ಏನು ಅಂತ? ಈಗ ಇದಕ್ಕೊಂದು ಇಂಟ್ರೆಸ್ಟಿಂಗ್ ನಿಮಗೊಂದು ಸಣ್ಣ ಮಾಹಿತಿ ಕೊಡಬೇಕು. ಭೂಮಿಯ ವಯಸ್ಸು 450 ಕೋಟಿ ವರ್ಷ. ಮನುಷ್ಯ ಈ ಭೂಮಿ ಮೇಲೆ ಬಂದದ್ದು ಸುಮಾರು 20 ಲಕ್ಷ ವರ್ಷ. 450 ಕೋಟಿ ವರ್ಷ, ಇವನು ಬಂದದ್ದು ಕೇವಲ 20 ಲಕ್ಷ ವರ್ಷ. ಶಿಲಾಯುಗದ ಮಾನವನಿಗೆ ಇವ್ಯಾವ ಗೋಜಲು ಗೊಂದಲಗಳು ತಾಪತ್ರಯಗಳು ಇರಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಆರಾಮಾಗಿ ಅಲ್ಲೆಲ್ಲೇ ಪಾಕೆಟ್ಸಲ್ಲಿ ಇದ್ದುಬಿಟ್ರು. ಬರ್ತಾ ಬರ್ತಾ ಇನ್ ದಿ ನೇಮ್ ಆಫ್ ಸಿವಿಲೈಸೇಷನ್ ನಮಗೆಲ್ಲ ಬೇಕಾಯಿತು. ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂತಂದರೆ, ಕರೆಂಟ್ ಇಲ್ದಲೇ ಬದುಕೋಕ್ಕಾಗಲ್ಲ, ಪೈಪ್ಡ್ ವಾಟರ್ ಇಲ್ದಲೇ ಬದುಕೋಕ್ಕಾಗೋದಿಲ್ಲ, ಮೊಬೈಲ್ ಇಲ್ದಲೇ ಬದುಕೋಕ್ಕಾಗೋದಿಲ್ಲ. ಈ ಹಂತಕ್ಕೆ ನಾವು ಬಂದೋಗಿದ್ದೀವಿ. ಇದರ ಅರ್ಥ ಏನು ಅಂತಂದರೆ, ನಮಗೆ ಪ್ರತಿಯೊಂದು ಕೂಡ ಭೂಮಿಲೇ ಸಿಗಬೇಕು. ನೀರು ಭೂಮಿಲೇ ಸಿಗಬೇಕು, ಎಲೆಕ್ಟ್ರಿಸಿಟಿನೂ ಒಂದಲ್ಲ ಒಂದು ರೂಪದಲ್ಲಿ ಭೂಮಿಯಿಂದಲೇ ಉತ್ಪಾದನೆ ಮಾಡಬೇಕು. ಕೋಲ್ ಕಮ್ಸ್ ಫ್ರಮ್ ಅರ್ತ್, ಮೈನಿಂಗ್ ಮತ್ತೊಂದು. ಈ ಥರ ಎಲ್ಲದಕ್ಕೂ ನಾವು ಭೂಮಿ ಮೇಲೆ ಅನಿವಾರ್ಯವಾಗಿ ಅವಲಂಬಿಸಿದ್ದೀವಿ. ಯಾಕೆಂದರೆ ನಾವು ದಿ ಮೋಸ್ಟ್ ಸಿವಿಲೈಸ್ಡ್ ಲೆವೆಲಿಗೆ ಬಂದೋಗಿದ್ದೀವಿ. ಅವರ್ ನೀಡ್ಸ್ ಆರ್ ಎಂಡ್ಲೆಸ್. ಹೀಗಾಗಿ ನಾವು ಏನಂತೀವಿ, ಇದೆಲ್ಲ ಆಗ್ತಿರೋದು ಮನುಷ್ಯನ ಒಂದು ದಬ್ಬಾಳಿಕೆ ಅಥವಾ ಇನ್ನೊಂದು ವಾಟ್ ಎವರ್ ಯು ಕಾಲ್ ಎನ್ಕ್ರೋಚ್ಮೆಂಟು ಮತ್ತೊಂದು ಅಂತ. ಬಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಏನಂದರೆ, ಮನುಷ್ಯ ಭೂಮಿ ಮೇಲೆ ಇಲ್ಲದೇ ಇರೋ ಕಾಲದಲ್ಲೂ ಕೂಡ ಈ ಭೂಕುಸಿತಗಳಾಗಿ ಒಂದಲ್ಲ ಸಾವಿರಾರಿಂತವು ಸಂಭವಿಸಿದವೆ. ಅದನ್ನು ವೈಜ್ಞಾನಿಕವಾಗಿ ಅದನ್ನು ಡೇಟಿಂಗ್ ಎಲ್ಲ ಮಾಡಿದ್ದಾರೆ, ತೋರಿಸಿದ್ದಾರೆ. ಸೊ ಈಗೇನಾಯಿತು, ಮನುಷ್ಯನ ಅವಶ್ಯಕತೆಗಳು ಜಾಸ್ತಿ ಆದಾಗ ಪ್ರತಿಯೊಂದಕ್ಕೂ ನೀರಾಯಿತು, ಕರೆಂಟ್ ಆಯಿತು, ರಸ್ತೆ ಆಯಿತು, ರೈಲು ಮಾರ್ಗ ಅನಿವಾರ್ಯ ಮಾಡಬೇಕಾಗಿದೆ. ಸೊ ವಿ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಅಗೈನ್. ಈ ಪರಿಸರ ಮತ್ತು ಒಂದು ಪ್ರೋಗ್ರೆಸ್ಗೆ ಸಮನ್ವಯ ಬೇಕೇ ಬೇಕು. ನೀವು ಹೇಳಿದ್ರಿ ಇದನ್ನು ತಡೆಗಟ್ಟೋದು ಹೇಗೆ ಅಂತ. ನಮಗೆ ಗೊತ್ತಿದೆ ಎಲ್ಲೆಲ್ಲಿ ಭೂಕಂಪ ಆಗೋ ಭೂ ಕುಸಿತ ಆಗೋ ಸಂಭಾವ್ಯ ಪರಿಸ್ಥಿತಿ ಇದೆ ಅಂತ ನಮಗೆ ಗೊತ್ತಿದೆ. ಅಂಥ ಕಡೆ ಬಹಳ ಕೇರ್ಫುಲ್ಲಾಗಿ, ವಿಶೇಷವಾಗಿ ಒನ್ಸ್ ಅಗೈನ್ ಪಶ್ಚಿಮ ಘಟ್ಟ, ನೀವು ಏನು 7 ಜಿಲ್ಲೆ ತೋರಿಸಿದ್ರಲ್ಲ, ಇವೆಲ್ಲವೂ ಕೂಡ ಎಲ್ಲ ಕಡೆ ಅಲ್ಲದೆ ಇದ್ರೂ ಕೂಡ ಪಶ್ಚಿಮ ಘಟ್ಟಕ್ಕೆ ಭಾಗದಲ್ಲಿ ಬರೋವಂಥವು. ಇವು ಬಹಳ ಸೂಕ್ಷ್ಮ ಪ್ರದೇಶಗಳಾಗಿರೋದ್ರಿಂದ ಕೆಲವೊಂದು ಈ ವಿಶೇಷವಾಗಿ ರಸ್ತೆ ಮಾರ್ಗ ಏನಿದೆಯಲ್ಲ, ಅದಕ್ಕೆ ಪರ್ಯಾಯ ಏನಾದರೂ ಮಾಡ್ಬೋದೇನೋ. ನೀರಿಗೆ, ಕುಡಿಯೋ ನೀರಾಯಿತು, ವ್ಯವಸಾಯಕ್ಕಾಯಿತು, ಇಂಥವಕ್ಕೆಲ್ಲ ಅನಿವಾರ್ಯ. ಆದರೆ ಈ ಭೂಕುಸಿತವನ್ನು ತಡೆಯೋದಕ್ಕೂ ಕೂಡ ಜಿಯೋಟೆಕ್ನಿಕಲ್ ಮೆಷರ್ಸು ತುಂಬ ಇದೆ. ಒಂದು ಸ್ಟೀಲ್ ಬಲೆ ಹಾಕೋದಿರ್ಬೋದು, ತಡೆಗೋಡೆ ಕಟ್ಟೋದಿರ್ಬೋದು, ಅದಕ್ಕೆ ಪಿಯರ್ಸಿಂಗ್ ದೊಡ್ಡ ದೊಡ್ಡ ಸ್ಟೀಲ್ ಇದನ್ನು ಹೊಡೆಯೋದಿರ್ಬೋದು. ತುಂಬ ಮೆಥಡ್ಸ್ ಅದಕ್ಕಿದೆ. ಅಂಥದನ್ನ ಉಪಯೋಗ ಪ್ರಾಜೆಕ್ಟ್ಗಿಂತ ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಇವ್ರಿಗೆ ಏನು ಮಾಡ್ತೀರಿ, ಅನಿವಾರ್ಯ ಅಲ್ವಾ? ನಾನು ಶಿವಾನಂದ ಕಳವೆ ಸರ್, ಬಹುಶಃ ನಾನು ಮಂಗಳೂರಿಗೆ ಹೋಗಬೇಕಾದ್ರೆ ನೋಡ್ತಾ ಇದ್ದೆ, ರಸ್ತೆ ಬದಿಯಲ್ಲಿ ಈಗ ಒಂದೋ ತಡೆಗೋಡೆ ಕಟ್ಟೋದು, ಇಲ್ಲ ಅಂತಂದ್ರೆ ಒಂದು ಮರ ಕಡ್ದು ಹುಲ್ಲು ನೆಡೋದಕ್ಕೆ ಶುರು ಮಾಡಿದ್ದಾರೆ, ಹುಲ್ಲ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಬೀಳ್ತಾ ಇರೋ ಜಾಗದಲ್ಲಿ ಹುಲ್ಲು ಕಾಣಿಸೋದಕ್ಕೆ ಶುರುವಾಗಿದೆ. ಸೊ ಇದು ಪರಿಹಾರ ಅಂತ ಅನ್ಸತ್ತಾ ಸರ್? ಈಗ ಅಷ್ಟೇ ಅಲ್ಲ, ಈಗ ನಾನು ಹೋಗುವಾಗ ರಾತ್ರಿ ಅಲ್ಲೆಲ್ಲೋ ನಿಂತು ನೀವು ರಾಗಿ ಬಿತ್ರಿ ಅಂತಂದ್ರೆ ರಾಗಿನೂ ಕೂಡ ಹಾಕ್ತಾರೆ ಅವರು. ರಾಗಿ ಹಾಕ್ರಪ್ಪ, ಖುಷಿಯೋದಿಲ್ಲ ಅಂದ್ರೆ ರಾಗಿ, ಯಾಕೆಂದ್ರೆ ಅವ್ರಿಗೆ ನಿಶ್ಚಿತವಾದ ಯಾವುದೇ ಇದಿಲ್ಲ. ನನ್ನ ಕೈಯಲ್ಲಿ ಒಂದು ಪತ್ರ ಇದೆ ಸರ್, ಜೂನ್ 15ನೇ ತಾರೀಕು 2009 ಇಸ್ವಿಯಲ್ಲಿ ಕೊಟ್ಟಿರೋದು. ಅದು ಏನು ಹೇಳುತ್ತೆ ಅಂತಂದ್ರೆ, ಅನೇಕ ಕಾಮಗಾರಿಗಳು ನಿಯಮ ಪ್ರಕಾರ ಆಗದೇ ಬೇಗ ಮುಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಆರಂಭ ಆಗಿರುತ್ತೆ. ಅದಕ್ಕೆ ಈಗಾಗಲೇ 88ರ ರಾಷ್ಟ್ರೀಯ ಸಂರಕ್ಷಣಾ ಕಾಯ್ದೆ ಏನಿದೆ, 72ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ, ಇದರ ಉಲ್ಲಂಘನೆ ಆಗ್ತಾ ಇದೆ. ಸೊ ಯಾವುದೇ ಪ್ರಾಜೆಕ್ಟ್ ಆಗಬೇಕಿದ್ರೆ ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನೋದನ್ನ ಎಚ್ಚರಿಸಬೇಕು ಅಂತ ಹೇಳ್ತಾರೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಅನೇಕ ಘಟ್ಟ ಪ್ರದೇಶದಲ್ಲಿ ಕಾಮಗಾರಿ ಮೊದಲಾಗುತ್ತೆ. ಅನೇಕ ಹಿರಿಯ ಅರಣ್ಯಾಧಿಕಾರಿಗಳ ಜೊತೆ ನಾನು ಮಾತಾಡುವಾಗ ಹೇಳ್ತಾರೆ, ನೋಡಿ ಸರ್, ಇನ್ನೂ ಅರ್ಜಿನೇ ಬಂದಿಲ್ಲ ಅಂತ. ಅಷ್ಟೊತ್ತಿಗೆ ಅವ್ರು 3-4 ಸಾವಿರ ಮರ ಕಡ್ದಾಗಿರುತ್ತೆ. ಇವರಿಗೆ ನಿಲ್ಸಕ್ಕೆ ಹೋದ್ರೆ ಕಾಮಗಾರಿ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲಾಖೆ ನೋಡಿ, ಹೇಗಿರೋ ನಮ್ಮದೇ ಇಲಾಖೆ ಅನ್ನೋ ಕಾರಣಕ್ಕಾಗಿ ಸಾಮಾನ್ಯರಿಗಿರುವಂಥ ಕಾನೂನು ಸರ್ಕಾರನೇ ಪಾಲಿಸೋದಿಲ್ಲ. ಇದು ಇಲ್ಲಿ ಏನಾಗುತ್ತೆ, ಸರ್ಕಾರ ಕಾನೂನು ಪ್ರಕಾರ ಮಾಡ್ತಾ ಹೋದ್ರೆ ಕೆಲವು ಸಲಹೆಗಳನ್ನ ಇಲಾಖೆ ಕೊಡ್ಬೋದಿಲ್ಲ. ಏನು ಕಡಿಬೇಡಿ, ಕಡಿದಾದ ಇದರಲ್ಲಿ ಕಡಿಬೇಡಿ ಅಂತ ಹೇಳ್ಬೋದಿತ್ತು. ಆದ್ರೆ ಇವತ್ತು ಇಲಾಖೆಗೂ ಕೂಡ ನೀವು ಕೊಡಲೇಬೇಕು, ಇದು ಅಭಿವೃದ್ಧಿ ಕಾರ್ಯ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಮಾಡಿರೋ ಕಾನೂನು ಧೂಳಿಪಟ್ಟಾಗುತ್ತೆ, ಕಾಮಗಾರಿನೂ ಧೂಳಿಪಟ್ಟಾಗುತ್ತೆ. ಮತ್ತೆ ಮಾಡಿದ್ದೇ ಮಾಡ್ಬೇಕು. ಇವತ್ತು ಯಾವ್ದು ರಸ್ತೆನೋ, ಯಾವ್ದು ಸೇತುವೆನೋ, ಯಾವ ಸುರಂಗ ಮಾಡ್ತೀವಲ್ಲ,
ಕುಸಿತಕ್ಕೆ ಮತ್ತೆ ಎಕ್ಸ್ಟ್ರಾ ಫಂಡ್ ಇಡಬೇಕಾಗಿದೆ. ಹೌದು ಹೌದು, ಹಂಗೆ ಆಗ್ಬಿಟ್ಟಿದೆ ಸರ್. ಇದು ಕುಸಿತ ಪ್ರಾಜೆಕ್ಟ್ಗಿಂತ ಜಾಸ್ತಿ ಅದಕ್ಕೆ ಜಾಸ್ತಿ ಖರ್ಚಾಗಬೇಕು. ದುಡ್ಡು ಅದಕ್ಕೆ ಇಡಬೇಕಾಗಿದೆ. ಪ್ರಾಜೆಕ್ಟ್ಗಿಂತ ಜಾಸ್ತಿ, ಯೋಜನೆಗಿಂತ ಯೋಜನೆತರ ವೆಚ್ಚ. ಹಾಗೆ ನಾನು ಹೇಳೋದೇನಂದ್ರೆ ಎಸ್ ಸರ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾನು ಕೃಷ್ಣ ಭಟ್ರು ಮತ್ತು ಮಾರುತಿ ಗುರೂಜಿ ಇಬ್ಬರನ್ನ ಕೂಡ ಕೊನೆಯದಾಗಿ ಕ್ವಿಕ್ ಆಗಿ ತೆಗೆದುಕೊಳ್ತೀನಿ. ಮಾರುತಿ ಗುರೂಜಿ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ನಿಲ್ಲಿಸೋದಕ್ಕಂತೂ ಆಗಲ್ಲ, ಸಡನ್ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಏನು ಮಾಡಬೇಕು ಹಂಗಿದ್ರೆ? ಪರಿಹಾರ ಏನು ಈಗ? ಇದನ್ನ ಅವೈಜ್ಞಾನಿಕ ಆಗಿರೋದ್ರಿಂದ ಸರ್ಕಾರ ಅಲ್ಲದೆ ಸುಪ್ರೀಂ ಕೋರ್ಟೇ ಒಂದು ತನಿಖಾ ತಂಡ ರಚನೆ ಮಾಡಿರೋದ್ರಿಂದ ಆ ರೀತಿಯಲ್ಲಿ ಏನು ಯೋಜನಾ ಮಾಡಬಾರದು ಅಂತ ವರದಿಗಳಿದ್ದಾವೆ, ಅದನ್ನ ಮನ್ನಣೆ ಮಾಡಬೇಕು. ಜೊತೆಗೆ ಅದನ್ನು ನಿಲ್ಲಿಸಲಿಕ್ಕೆ ಸರ್ಕಾರ ಇಚ್ಛಾಶಕ್ತಿಯನ್ನು ತೋರಿಸಬೇಕು. ಮತ್ತೆ ಎಲ್ಲಾ ಸಮಸ್ಯೆಗಳು ಸಹ ಸುರಂಗದಲ್ಲೇ ಹೆಚ್ಚಾಗಿ ಕಂಡಿರೋದ್ರಿಂದ, ಸುರಂಗ ಮಾರ್ಗದಲ್ಲೇ ಹೆಚ್ಚಾಗಿ ಕಂಡಿರೋದ್ರಿಂದ ಅಂತ ಸುರಂಗ ಮಾರ್ಗಗಳು ಮಾಡ್ತಕ್ಕಂಥ ಯಾವುದೇ ಯೋಜನೆಗಳಿದ್ರೆ ಅದನ್ನು ನಿಲ್ಲಿಸ್ತಕ್ಕಂಥ ನೂರಾರು ಸುರಂಗ ಮಾರ್ಗಗಳಲ್ಲಿ ಇವು ಸಮಸ್ಯೆಗಳಾಗಿರಬಹುದು. ಆದರೆ 2024 ವಯನಾಡು ಭೂಕುಸಿತ, 2026 ವಯನಾಡು ಭೂಕುಸಿತ, 2020 ವೈಷ್ಣೋದೇವಿ ದೇವಸ್ಥಾನದ ಮಾರ್ಗ, 2024 ಶಿರೂರು ಭೂಕುಸಿತ, 2013 ಉತ್ತರ ಭಾರತ ಪ್ರವಾಹ, ಆಮೇಲೆ 2014 ಮಾಲಿನ್ ಭೂಕುಸಿತ, ಈ ಎಲ್ಲ ಯೋಚನೆಗಳನ್ನ ಮಾಡಿಕೊಂಡ್ರೆ ಎಲ್ಲವುದೂ ಸಹ ಸುರಂಗ ಮಾರ್ಗದಿಂದನೇ ಸಮಸ್ಯೆಗಳಾಗಿರೋದು. ಜೊತೆಗೆ ನಾನೀಗ ಹೇಳಲೇಬೇಕಾದ ಒಂದು ವಿಚಾರ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶರಾವತಿಯ ಈ ಭಾಗದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮಾಡ್ತಕ್ಕಂಥದ್ರಲ್ಲಿ ಭೂಮಿಯ ಅಡಿಯ ಭಾಗದಲ್ಲಿ ನಿಮಗೆ ಸುರಂಗ ಮಾರ್ಗ ಭೂಮಿ ಮೇಲೆ ಮಾಡೋದಲ್ಲ, ಇದು ಭೂಮಿಯ ಅಡಿಯ ಭಾಗದಲ್ಲಿ ಅರ್ಧ ಕಿಲೋಮೀಟರ್ ಅಡಿಯ ಭಾಗದಲ್ಲಿ 7 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ಮಾಡ್ಲಿಕ್ಕೆ ಹೊರಟದ್ದು. ಇದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೇವೆ ಈ ವಿಚಾರದಲ್ಲಿ. ಎಸ್ ಗುರೂಜಿ, ಇನ್ನು ನಾನು ಕೃಷ್ಣ ಭಟ್ರೆ, ನನಗೆ 4 ಗಂಟೆಲಿ ರೀಚ್ ಆಗಬೇಕು ಮಂಗಳೂರಿಗೆ, 4:15 ಗಂಟೆಲಿ ರೀಚ್ ಆಗಬೇಕು. ಟನಲ್ ಮಾಡೋದಕ್ಕೆ ಈ ಸಮಸ್ಯೆ ಇದೆ, ಎಲ್ಲವೂ ಬೇಕು, ಬಟ್ ಈ ಸಮಸ್ಯೆನೂ ಇದೆ. ಹೆಂಗೆ ಇದನ್ನು ಮ್ಯಾನೇಜ್ ಮಾಡೋದು, ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಹೆಂಗೆ ಇದನ್ನು? ಮುಂದುವರಿದ ದೇಶಗಳು ಹೆಂಗೋ ಮಾಡ್ಕೊಂಡು ಹೋಗಿದಾವೆ. ಈಗ ಚೀನಾದು ಎಕ್ಸಾಂಪಲ್ ತೆಗೆದುಕೊಳ್ಬಹುದು ನಾವು. ಕರ್ನಾಟಕದಲ್ಲಿ ಹೆಂಗೆ ಮಾಡೋದು ಸರ್ಕಾರ? ಈಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಇಲ್ಲೇ ಇರೋದು ಸಮಸ್ಯೆ. ಜನರಿಗೆ ನಾವು ರಸ್ತೆಗಿಳಿದಾಗ ನಾವು ಬೇಗ ಹೋಗ್ಬೇಕಿತ್ತು ಅಂತ ಅನಿಸುತ್ತೆ. ಯಾವಾಗ ಮಣ್ಣು ಕುಸಿಯೋದಕ್ಕೆ ಶುರುವಾಯಿತು ಅಥವಾ ಮರ ಬೀಳೋದಕ್ಕೆ ಶುರುವಾಯಿತು, ನಮಗೆ ಜಾಸ್ತಿ ಸೆಖೆ ಆಯಿತು, ಆವಾಗ ನಾವು ಅಭಿವೃದ್ಧಿ ಜಾಸ್ತಿ ಮಾಡ್ತಿದ್ದೀವಿ, ಏನೂ ಮಾಡಬಾರದು ಅಂತ. ಈ ಎರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಇದ್ದೇ ಇದೆ. ಎಲ್ಲಿ ಸುರಂಗ ಬೇಕು, ಹೇಗೆ ಮಾಡಬೇಕು. ಈಗ ನೋಡಿ, ಇದರ ನಿಮ್ಮ ಎಲೆಕ್ಟ್ರಿಸಿಟಿ ವಿದ್ಯುತ್ ಉತ್ಪಾದನೆ ಇದೆ, ಎಲ್ಲ ವಿದ್ಯುತ್ ಉತ್ಪಾದನೆಯ ವೆಚ್ಚ ಮತ್ತೆ ಅದನ್ನ ಆ ಯೋಜನೆಯನ್ನು ಜಾರಿ ಮಾಡುವ ವೆಚ್ಚ, ಅದರಿಂದ ಆಗುವ ಪರಿಣಾಮ ಎಲ್ಲದನ್ನೂ ಅಧ್ಯಯನ ಮಾಡಿದ್ರೆ ಇಡೀ ಇತಿಹಾಸದಲ್ಲಿ ನಮಗೆ ಸಾಬೀತಾಗಿರುವುದು ಈ ಹೈಡ್ರೋ ಪವರ್. ಸಮಯ ಮೀರ್ತು, ನನಗೆ ಅರ್ಥ ಆಯ್ತು, ನೀವು ಹೇಳ್ತಾ ಇರೋ ವಿಚಾರ ನನಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಕೃಷ್ಣ ಭಟ್ರೆ. ಗುರೂಜಿ ಅವರೇ, ಅದೇ ರೀತಿ ಶಿವಾನಂದ ಕಳವೆ ಸರ್, ಪ್ರಭಾಕರ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.